ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಇಂಟರ್ನೆಟ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಚರ್ಚೆ ನಡೆಯುತ್ತಿದೆ. ಬಿಲ್ ಗೇಟ್ಸ್ ಅವರು ಸೂರ್ಯನನ್ನು ಮುಚ್ಚಲು ಒಂದು ಪ್ರಾಜೆಕ್ಟ್ ಮಾಡುತ್ತಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಇದರ ಜೊತೆಗೆ ನಿನ್ನೆ ಕರ್ನಾಟಕದಲ್ಲಿ ಸುರಿದ ಭಾರೀ ಮಳೆಗೂ ಇದಕ್ಕೂ ಏನಾದರೂ ಕನೆಕ್ಷನ್ ಇದೆಯಾ ಎಂಬ ಪ್ರಶ್ನೆಗಳು ಎದ್ದಿವೆ. ಬನ್ನಿ, ಇದರ ಅಸಲಿಯತ್ತೇನು ಅಂತ ಇವತ್ತು ತಿಳಿಯೋಣ. ವಿಡಿಯೋ ಶುರು ಮಾಡುವ ಮುನ್ನ ಒಂದು ಸ್ಪಷ್ಟನೆ: ಇದು ಯಾವುದೇ ಅಧಿಕೃತ ಸುದ್ದಿಯಲ್ಲ. ಇಂಟರ್ನೆಟ್ನಲ್ಲಿ ಹರಿದಾಡುತ್ತಿರುವ ಮಾಹಿತಿಯನ್ನು ಕಲೆಹಾಕಿ ಕೇವಲ ನಿಮ್ಮ ಅರಿವಿಗಾಗಿ ಮಾಡಿರುವ ವಿಡಿಯೋ. ಇದರಲ್ಲಿ ನಾವು ಯಾರನ್ನೂ ಟೀಕಿಸುತ್ತಿಲ್ಲ ಹಾಗೂ ಇದು ಯಾರಿಗೂ ನೇರವಾಗಿ ಸಂಬಂಧಿಸಿದ್ದಲ್ಲ. ಅಸಲಿಗೆ ಏನಿದು ಪ್ರಾಜೆಕ್ಟ್? ಗ್ಲೋಬಲ್ ವಾರ್ಮಿಂಗಿಂದಾಗಿ ಭೂಮಿ ವಿಪರೀತ ಬಿಸಿಯಾಗುತ್ತಿರುವುದನ್ನು ತಡೆಯಲು ಅಮೆರಿಕಾದ ಹಾರ್ವರ್ಡ್ ಯೂನಿವರ್ಸಿಟಿಯ ವಿಜ್ಞಾನಿಗಳು SCOPEX ಎಂಬ ಪ್ರಾಜೆಕ್ಟ್ನ ಪ್ಲಾನ್ ಮಾಡಿದ್ದರು. ಇದರ ಉದ್ದೇಶ ಏನಾಗಿತ್ತು ಅಂದರೆ, ಆಕಾಶದಲ್ಲಿ ಅಂದರೆ ಸ್ಟ್ರಾಟೋಸ್ಫಿಯರ್ ಕ್ಯಾಲ್ಷಿಯಂ ಕಾರ್ಬೋನೇಟ್ ಅಂದರೆ ಸೀಮೆ ಸುಣ್ಣದ ಪುಡಿಯಂತಹ ವಿಷಕಾರಿಯಲ್ಲದ ಕಣಗಳನ್ನು ಸಿಂಪಡಿಸುವುದು. ಈ ಕಣಗಳು ಆಕಾಶದಲ್ಲಿ ಕೃತಕ ಮೋಡದಂತೆ ನಿಂತು ಸೂರ್ಯನ ಬಿಸಿಲನ್ನು ವಾಪಸ್ ಬಾಹ್ಯಾಕಾಶಕ್ಕೆ ಕಳಿಸುತ್ತವೆ. ಅಂದರೆ ಭೂಮಿಗೆ ಒಂದು ಕೃತಕ ಛತ್ರಿ ಹಿಡಿದಂತೆ. ಪ್ರಕೃತಿಯಲ್ಲಿ ಜ್ವಾಲಾಮುಖಿ ಸ್ಫೋಟಗೊಂಡಾಗಲೂ ಅದರ ಹೊಗೆ ಸೂರ್ಯನ ಬೆಳಕನ್ನು ತಡೆದು ಭೂಮಿ ತಂಪಾಗುತ್ತದೆ. ಅದೇ ರೀತಿ ಕೃತಕವಾಗಿ ಮಾಡಲು ವಿಜ್ಞಾನಿಗಳು ಮುಂದಾಗಿದ್ದರು. ಹಾಗಾದರೆ ಇದರಲ್ಲಿ ಬಿಲ್ ಗೇಟ್ಸ್ ಅವರ ಪಾತ್ರವೇನು? ಅವರು ಈ ತಂತ್ರಜ್ಞಾನವನ್ನು ಕಂಡುಹಿಡಿಯಲಿಲ್ಲ. ಹಾರ್ವರ್ಡ್ ಯೂನಿವರ್ಸಿಟಿಯ ವಿಜ್ಞಾನಿಗಳು ಮಾಡುತ್ತಿದ್ದ ಈ ಸಂಶೋಧನೆಗೆ ಬಿಲ್ ಗೇಟ್ಸ್ ಅವರು ಕೇವಲ ಆರ್ಥಿಕ ನೆರವು ನೀಡಿದ್ದರು ಅಷ್ಟೇ. ಈಗ ಬಹುಮುಖ್ಯವಾದ ಪ್ರಶ್ನೆಗೆ ಬರೋಣ. ನಿನ್ನೆ ಕರ್ನಾಟಕದಲ್ಲಿ ಮತ್ತು ನಮ್ಮ ದೇಶದ ಹಲವೆಡೆ ಸುರಿದ ಭಾರೀ ಮಳೆಗೂ ಈ ಪ್ರಾಜೆಕ್ಟ್ಗೂ ಏನಾದರೂ ಕನೆಕ್ಷನ್ ಇದೆಯಾ ಎಂಬ ಪ್ರಶ್ನೆಗಳು ಎದ್ದಿವೆ. ಉತ್ತರ: ಖಂಡಿತವಾಗಿಯೂ ಇಲ್ಲ. ಈ ಬಗ್ಗೆ ನೀವು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ. ಏಕೆಂದರೆ ವಿಜ್ಞಾನಿಗಳು ಈ ಪ್ರಾಜೆಕ್ಟನ್ನು ಜಾರಿಗೊಳಿಸಲೇ ಇಲ್ಲ. ಆಕಾಶಕ್ಕೆ ಯಾವುದೇ ಪುಡಿಯನ್ನು ಸಿಂಪಡಿಸಿಲ್ಲ. ಕರ್ನಾಟಕದಲ್ಲಿ ಆಗುತ್ತಿರುವ ಮಳೆಗೆ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗುವ ನೈಸರ್ಗಿಕ ವಾಯುಭಾರ ಕುಸಿತ ಹಾಗೂ ಹವಾಮಾನ ಬದಲಾವಣೆ ಕಾರಣವಷ್ಟೇ. ಈ ಪ್ರಾಜೆಕ್ಟ್ಗೂ ನಮ್ಮ ಮಳೆಗೂ ಯಾವುದೇ ಕನೆಕ್ಷನ್ ಇಲ್ಲ. ಹಾಗಾದರೆ ಆ ಪ್ರಾಜೆಕ್ಟ್ ಏನಾಯಿತು? ಸೂರ್ಯನ ಬೆಳಕನ್ನು ಹೀಗೆ ಕೃತಕವಾಗಿ ತಡೆದರೆ ಮುಂದೆ ಪ್ರಕೃತಿಯಲ್ಲಿ ಬೇರೆ ಅನಾಹುತಗಳಾಗಬಹುದು, ಮಳೆಗಾಲದಲ್ಲಿ ಏರುಪೇರಾಗಬಹುದು ಎಂದು ಪರಿಸರವಾದಿಗಳು ಮತ್ತು ವಿಜ್ಞಾನಿಗಳೇ ವಿರೋಧ ವ್ಯಕ್ತಪಡಿಸಿದರು. ಹಾಗಾಗಿ ಈ ಎಲ್ಲ ವಿವಾದಗಳಿಂದಾಗಿ ಹಾರ್ವರ್ಡ್ ಯೂನಿವರ್ಸಿಟಿ ಈ ಪ್ರಾಜೆಕ್ಟನ್ನು ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಿದೆ. ಇದಾಗಿತ್ತು ಇವತ್ತಿನ ಮಾಹಿತಿ. ಪ್ರಕೃತಿಯ ತಾಪಮಾನ ತಡೆಯಲು ವಿಜ್ಞಾನಿಗಳು ಮಾಡುತ್ತಿದ್ದ ಈ ಪ್ಲಾನ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.